ಹೆಂಗಿತ್ತು ಬ್ರದರ್? ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೂಪರ್ ಚೆನ್ನಾಗಿದ್ಯಾ ಸರ್? ಮೂವಿ ಹೆಂಗಿತ್ತು? ಚೆನ್ನಾಗಿತ್ತಾ ಸರ್? ಮೂವಿ ಹೆಂಗಿತ್ತು? ಅಯ್ಯೋ ವಾಟ್ಸಪ್ ಮಫ, ಎಲ್ಲರಿಗೂ ನಮಸ್ತೆ ನಮಸ್ಕಾರ. ನಾನು ನಿಮ್ಮ SMG ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಹೊರಟಿರೋದು ನೀವೆಲ್ಲರೂ ನೋಡೇ ಇರ್ತೀರ ತಮ್ನೇಲಲ್ಲಿ. ಆ್ಯಸ್ ಇಟ್ ಈಸ್ ನಾವು ಹೊರಟಿರೋದು ಇವಾಗ ಟಾಕ್ಸಿಕ್ ಮೂವಿಗೆ. ಆ್ಯಕ್ಚುಲಿ ನಿನ್ನೆನೇ ಹೋಗಬೇಕಿತ್ತು, ಬಟ್ ಸಮ್ ರೀಸನ್ಸ್ ಹೋಗೋಕ್ಕಾಗಿರಲಿಲ್ಲ. ಸೊ ಆ್ಯಂಡ್ ಇವಾಗ ಅದಕ್ಕಂತಾನೆ ಫ್ರೀ ಮಾಡಿಕೊಂಡು ಇವಾಗ ಮೂವಿ ನೋಡೋಣ ಅಂತ ಹೊರಟಿದ್ದೀವಿ. ಲಿಟ್ರಲಿ ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ ಮೂವಿ ಹೇಗಿರುತ್ತೆ ಏನು ಅಂತೆಲ್ಲ. ಆ್ಯಂಡ್ ಬನ್ನಿ, ತಡ ಮಾಡೋದು ಬೇಡ, ರಪ್ಪ 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 ಅಂತ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ. ಅಡೇಸ್ ನಮ್ಮ ಡಾರ್ಲಿಂಗ್ ಕೂಡ ಇಲ್ಲಿದೆ, ನೋಡ್ತಾ ಇದ್ದೀರಾ. ಅಡೇಸ್ ಇವಾಗ ನನ್ನ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾನೆ, ಅವನಿಗೂ ಫೋನ್ ಮಾಡಿದ್ದೀನಿ. ಸೊ ನಮ್ಮ ಊರಿನ ಸ್ಕೂಲ್ ಹತ್ರ ಇದ್ದಾನಂತೆ. ಬನ್ನಿ ಅಲ್ಲಿಗೆ ನೋಡೋಣ. ಆ್ಯಂಡ್ ಸ್ಟಿಲ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನಮ್ಮ ಗಾಡಿ ಸೌಂಡ್ ಕೇಳೋಕ್ಕೆ ಒಂಥರ ಮಜಾ ಗೈಸ್. ಲಿಟ್ರಲಿ ನಮ್ಮ ಬೈಕಲ್ಲಿ ಹೋಗ್ತಾ ಇದೆ, ನೋಡ್ತಿರ್ಬೋದು ಎಲ್ಲಿ ಅಂತಂದರೆ ನೋಡಿ, ಆ ಗಾಡಿಯಿಂದ ಹೋಗ್ತಾ ಇದೆ. ಅಂದರೆ ಫೀಲ್ ಹೆಂಗಿರುತ್ತೆ ಅಂತಂದರೆ, ನಮಗೆ ನಾವು ಓಡಿಸಿದಾಗ ಆ ಥರ ಫೀಲ್ ಬರೋಲ್ಲ. ಆ ಸೌಂಡ್ ಬೇರೆಯವ್ರು ಓಡಿಸಿದಾಗ, ಇವಾಗ ಮುಂದೆ ನಿಂತ್ಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್, ಮುಂದೆಯಿಂದ ರಪ್ ಅಂತ ಪಾಸ್ ಆದರು, ಅವಾಗ ಬರೋ ಫೀಲೇ ಬೇರೆ ಗೈಸ್. ಲಿಟ್ರಲಿ ನಮ್ಮ ಗಾಡಿ ಸೌಂಡ್ ಹಿಂಗಿದೆಯಾ ಅಂತ ಅನಿಸುತ್ತೆ. ನೈಸ್, ಇವಾಗ ಗಾಡಿ ಬರುತ್ತೆ ಒಂದು ಸೆಕೆಂಡಲ್ಲಿ. ನಮ್ಮ ಬ್ರದರ್ ಇಸ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ನನ್ನ ಜೊತೆ ಬ್ಲಾಗಲ್ಲಿ ಪಾರ್ಟ್ನರ್ ಆಗ್ತಾ ಇರೋದು ಇವನೇ ರಂಗ ಅಂತ. ಹಾಯ್ ಮಾಡ್ಬಿಡಪ್ಪ ನಮ್ಮ ವ್ಯೂವರ್ಸ್ ಎಲ್ಲರಿಗೂ. ಆ್ಯಂಡ್ ಇವರು ವಿನೋಣ ಅಂತ. ಆಬ್ವಿಯಸ್ಲಿ ಇವರು ಅಂತರಗಟ್ಟೆ ಬ್ಲಾಗಲ್ಲಿ ನೋಡಿರ್ತೀರಾ ನೀವು. ಭಾಳ ಐಟ್ರಿ ಅಡಿಕೆ ಮರ ಥರ, ಹಿಂಗೆ ಹಿಡಿಬೇಕು ನೋಡಿ. ನಾನು ಅವ್ರಿಗೆ ಹಿಂಗೆ ನೋಡ್ಬೇಕು, ಹಿಂಗೆ. ಗೈಸ್, ಇವಾಗ ಬೈಕ್ ಬರುತ್ತೆ, ಬನ್ನಿ ಪಟ ಅಂತ. ಕಡೂರ್ಗೆ ಹೋಗ್ಬೇಕು, ಕಡೂರ್ಗೆ ಹೋಗೋಣ ಫಸ್ಟು. ಸೊ ಗೈಸ್, ಫೈನಲಿ ನಾವು ಇವಾಗ ಕಡೂರಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಗಾಡಿ ಇಂಜಿನ್ ಕಂಡೀಷನ್ ಹೇಗಿದೆ ಅಂತ. ಲೈಟಾಗಿ ಬೋರಿಗೆ ಬಂದಿರೋ ಥರ ಇದೆ ಆಯಿತಾ, ಈಟಿಗೆ ಬೋರಿಗೆ ಬಂದಿರೋ ಥರ ಇದೆ. ನೋಡಬೇಕು, ಸರ್ವಿಸ್ ಮಾಡಿಸ್ಬೇಕು. ಅಡೇಸ್ ಜಾಸ್ತಿ ಎಫರ್ಟ್ಸ್ ಹಾಕಿ ಗಾಡಿ ಓಡಿಸೋದು ಬೇಡ ಅಂತ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ನಾವು ಇವಾಗ ಟೀ ಶಾಪಿಗೆ ಬಂದಿದ್ದೀವಿ. ಬನ್ನಿ ಟೀ ಕುಡಿಯೋಣ. ಟೀ ಕೊಡಿ. ಟೀ ಇದೆಯಾ? ಟೀ ಕೊಡಿ ಎರಡು. ಗಾಯ್ಸ್, ಏನೇ ಹೇಳಿ, ನನಗೆ ದಿನಕ್ಕೊಂದು 5ರಿಂದ 10 ಪೀಸ್ ಟೀ ಕುಡಿಲಿಲ್ಲ ಅಂತಂದರೆ ನೆಮ್ಮದಿನೇ ಇರಲ್ಲ. ಒಂದು ಪಕ್ಷ ಊಟನಾದರೂ ಬಿಟ್ಬಿಡ್ತೀನೋ, ಟೀ ಮಾತ್ರ ಬಿಡೋಕ್ಕಾಗಲ್ಲ. ಅದೇನೋ ಗೊತ್ತಿಲ್ಲ, ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀವಿ ಅದೊಂಥರ ಟೀ ಆ್ಯಂಡ್ ಕಾಫಿಗೆಲ್ಲ. ಸೊ ಗೈಸ್, ಫೈನಲಿ ನಾವಿವಾಗ ಥಿಯೇಟರ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಕಡೂರಿನ ಈ ಒಂದು ವಿಜಯಲಕ್ಷ್ಮಿ ಟಾಕೀಸ್ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ಲಿಟ್ರಲಿ ಕ್ರೇಜಿ. ಯಶ್ಶಿಗೇನು ಕರ್ಮೆ ಫ್ಯಾನ್ಸ್ ಇದ್ದಾರೇನ್ರಿ. ನೋಡಿ, ಜನ ಇಲ್ಲೆಲ್ಲ ಕ್ಯೂ ನಿಂತಿದ್ದಾರೆ. ನಾವು ಫಸ್ಟಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ಬೇಕು, ಇಲ್ಲ ಅಂತಂದರೆ ಆಮೇಲೆ ನಾವು ದಾಟೋಗ್ಬಿಡ್ತೀವಿ ನಾವು ಗೇಟಿಂದ ಹಿಂದೆ. ಗೈಸ್, ಬನ್ನಿ ಮೂವಿ ರಿವ್ಯೂ ಹೆಂಗಿತ್ತು ಅಂತ ಕೇಳೋಣ. ಮೂವಿ ಹೆಂಗಿತ್ತು ಬ್ರದರ್? ಮೂವಿ ಹೆಂಗಿತ್ತು? ಸೂಪರ್ ಚೆನ್ನಾಗಿದ್ಯಾ? ಸೂಪರಾ ಬ್ರದರ್? ಮೂವಿ ಹೆಂಗಿತ್ತು ಬ್ರದರ್? ಇಲ್ಲ ಕಡೂರು. ಮೂವಿ ಹೆಂಗಿತ್ತು ಬ್ರದರ್? ಮೂವಿ ಹೆಂಗಿತ್ತು? ನೋಡ್ಬೇಕಾ? ಓಕೆ ಬ್ರದರ್, ಮೂವಿ ಹೆಂಗಿತ್ತು? ಚೆನ್ನಾಗಿತ್ತಾ? ಓಕೆ ಬ್ರದರ್, ಮೂವಿ ಹೆಂಗಿತ್ತು ಬ್ರದರ್? ಮೂವಿ ನೋಡಿದ್ರಾ? ಹೇಗಿತ್ತು? ನೋಡಿಲ್ವಾ? ಹೇಗಿತ್ತು ಮೂವಿ? ಚೆನ್ನಾಗಿದ್ಯಾ? ಓಕೆ ಗೈಸ್, ಟಿಕೆಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಯಾವ ರೀತಿ ಕ್ರೌಡ್ ಇದೆ ಅಂತ. ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ನಾವೊಂದು ಸ್ವಲ್ಪ ಹಿಂದೆನೇ ಉಳ್ಕೊಂಡಿದ್ದೀವಿ. ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ನಾವು ಸ್ವಲ್ಪ ಹಿಂದೆ ಉಳ್ಕೊಂಡಿರೋದು. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ನಾವು ಇನ್ನೂ ಗೇಟ್ ದಾಟ್ ಆಚೆ ಹೋಗ್ತಿದ್ವಿ, ನಾವು ಗೊತ್ತಿಲ್ಲ. ನೋಡಿರಿ, ಟಿಕೆಟ್ ಫಸ್ಟ್ ತೊಗೊಳ್ಳೋಣ, ಸಿಗುತ್ತಾ ಇಲ್ವಾ ಅಂತ ಡೌಟಲ್ಲಿದೆ. ಇನ್ನು ನಮಗೆ ಸಿಗ್ಬೋದು, ನೋಡೋಣ. ಇನ್ನೊಂದು ಸ್ವಲ್ಪನೇ ದೂರ ಇರೋದು ಅಂದ್ಕೊಳ್ಳಿ. ಲಿಟ್ರಲಿ ಆ ಮೂಲೆಯಿಂದ ಈ ಮೂಲೆ ತನಕ ಬಂದಿದ್ದೀವಿ. ನಾನು ಸ್ವಲ್ಪನೇ ದೂರ ಇರೋದು. ನೆಕ್ಸ್ಟ್ ನಮ್ಮದೇ. ಇವಾಗ ನಮ್ಮದೇನೆ ಅನಿಸುತ್ತೆ. 150 ತಗೊಳ್ಳಿ. ಹಾಂ, ಒಂದು. ಥ್ಯಾಂಕ್ ಯು. ಇವನ್ ಟಿಕೆಟ್ ತೊಗೋಬೇಕು ಇವಾಗ ನನ್ನ ಫ್ರೆಂಡು. ಬೇಗ ತಗೊಳ್ಳೋ. 758. ಬನ್ನಿ ಇವಾಗ ಮೂವಿ ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಗೈಸ್, ಫೈನಲಿ ನಾವು ಎಂಟ್ರಿ ಆಗ್ತಾ ಇದೀವಿ ಸಿನಿಮಾ ಥಿಯೇಟರ್ ಒಳಗಡೆ. ಬನ್ನಿ ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. To wake up in heaven just to be dragged back to hell.
ಇಂಟರ್ವಲ್ ಇದೆ ಇವಾಗ. ಸೊ ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಹಿಂಗೆ ನಿಮ್ಮ ಸಪೋರ್ಟ್ ಎಲ್ಲ ಹಿಂಗೆ ಇರಲಿ. ಬ್ಲಾಗಲ್ಲಿ ಬರ್ತೀರಾ ನೋಡಿ. ಥ್ಯಾಂಕ್ ಯು ಬ್ರದರ್. ಬಾಯ್. ಗೈಸ್ ಸಿನಿಮಾ ಮಾತ್ರ ಲಿಟ್ರಲಿ ತುಂಬ ಹುಚ್ಚಿಡ್ಸೋ ಥರ ಐತೆ. ಅಂದರೆ ಸಿಂಪಲ್ ಮೈಂಡ್ ಸೆಟ್ ಇರೋರಿಗೆ ಅರ್ಥ ಆಗಲ್ಲ ಸಿನಿಮಾ. ಇದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರಬೇಕು, ತಾಳ್ಮೆಯಿಂದ ನೋಡಬೇಕು, ಅವಾಗ ಮಾತ್ರ ಸಿನಿಮಾ ಅರ್ಥ ಆಗೋದು. ಇದಕ್ಕೆ ಇಂಟರ್ವಲ್ ಆಗಿದೆ. ಸೊ ನನ್ನ ಫ್ರೆಂಡು ಸ್ನ್ಯಾಕ್ಸ್ ತೊಗೊಂಬರಕ್ಕೆ ಹೋಗಿದ್ದಾನೆ, ರಂಗ ಅಂತ. ಅವಾಗಲೇ ಪರಿಚಯ ಮಾಡಿಸಿದ್ನಲ್ಲ ಅವನು. ಸೊ ಇವಾಗ ನಾವು ಒಳಗೆ ಹೋಗಬೇಕು. ಬನ್ನಿ, ಇನ್ನು ಮಿಕ್ಕಿದ್ದೇನಿದೆ ನೋಡೋಣ. ಗೈಸ್ ಲಿಟ್ರಲಿ ಮೂವಿ ಮಾತ್ರ ಅನ್ಬಿಲೀವೇಬಲ್ ಆಯ್ತಾ. ಏನು ಸಕ್ಕದಾಗಿದೆ ಅಂದರೆ ಅದಕ್ಕೆ ಯೂಸ್ ಮಾಡಿರುವಂಥ VFX ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ಅಥವಾ SSR ಸರ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಭಾಳ ಅಂದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಮೈನ್ಲಿ ನಮ್ಮ ಕನ್ನಡ ಸಿನಿಮಾದಲ್ಲಿ, ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಇಂಥ ಒಂದು ಸಿನಿಮಾ ಬಂದಿದೆ ಅಂದರೆ ನಂಬೋದಕ್ಕೆ ಅಸಾಧ್ಯ. ಆ್ಯಂಡ್ ಬಂದಿದೆ ಅಲ್ವಾ, ಅಪ್ರಿಷಿಯೇಟ್ ಮಾಡಬೇಕು. ಕಾನ್ಸೆಪ್ಟು ಸಖತ್ತಿದೆ. ನಾನು ಯೋಚನೆ ಮಾಡ್ತಾ ಇದ್ದೆ ಕಳೆದ 4 ವರ್ಷದಿಂದ SSR ಅವರು ಸುಮ್ಮನೆ ಇಷ್ಟು ಬಜೆಟ್ಗಂತ ಹೇಳಿ ಅವರು ವರ್ಷಕ್ಕೊಂದೊಂದು ಸಿನಿಮಾ ಮಾಡಿದ್ರು ಇಷ್ಟೊತ್ತಿಗೆ ಅವರು ಎಷ್ಟೋ ಕೋಟಿ ಅಧಿಪತಿ ಆಗ್ಬೋದಿತ್ತು. ಆದರೆ ಗೀತಾ ಮೋಹನ್ ದಾಸ್ರವರ ಈ ಒಂದು ಸಿನಿಮಾ 4 ವರ್ಷದಿಂದ ಈ ಒಂದು ಕಥೆನ ಇಟ್ಕೊಂಡು ಈ ಲೆವೆಲ್ವರೆಗೂ ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಲಿಟ್ರಲಿ ಗ್ರೇಟ್ ಆಯ್ತಾ. ನಾನು ಅನ್ಕೊಂಡಿದ್ದೆ ಅದೇ 4 ವರ್ಷದಿಂದ ಏನಕ್ಕೆ ಸುಮ್ಮನಿದ್ದಾರೆ ಅಂತ. ಬಟ್ ಈ ಲೆವೆಲ್ವರೆಗೂ ಒಂದು ಸಿನಿಮಾ ಕೊಡ್ತಾರೆ ಅಂತ ಯಾವತ್ತೂ ನಾನು ಅನ್ಕೊಂಡಿರಲಿಲ್ಲ. ಸೊ ಇದರಲ್ಲಿ ಬ್ಯಾಡ್ ಕಾಮೆಂಟ್ ಯಾರ್ಯಾರು ಮಾಡ್ತಾ ಇದ್ದಾರೆ, ಚೆನ್ನಾಗಿಲ್ಲ ಆ್ಯಂಡ್ ಈ ಸಿನಿಮಾ ಏನು ಅರ್ಥನೇ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟೋ ಜನ ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ನೆಗೆಟಿವ್ ಮಾತಾಡೋದಾಗಿರ್ಬೋದು. ನಾನು ಹೇಳೋದೇನಂತಂದರೆ ಪರ್ಸ್ನಲಿ ಇದರಲ್ಲಿ ತುಂಬ ಮೀನಿಂಗ್ ಇದೆ. ಬಟ್ ಈ ಸಿನಿಮಾನ ತಾಳ್ಮೆಯಿಂದ, ಒಳ್ಳೆ ಕಾನ್ಸೆಪ್ಟ್ ಅಂದರೆ ಶ್ರದ್ಧೆಯಿಂದ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸೊ ಸಿಂಪಲ್ ಪೀಪಲ್ಗೆಲ್ಲ ಈ ಸಿನಿಮಾ ಅರ್ಥ ಆಗೋದಿಲ್ಲ. ಸೊ ಯಾರು ಇದ್ರ ಬಗ್ಗೆ ಮಾತಾಡಬೇಡಿ. ಇದು ಹೆಮ್ಮೆಯಿಂದ ಹೇಳಿ, ಇದು ನಮ್ಮ ಸಿನಿಮಾ ಅಂತ. ನಮ್ಮ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಬಂದ ಒನ್ ಆಫ್ ದಿ ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಸೊ ಸಾಧ್ಯವಾದರೆ ಕೈ ಜೋಡಿಸಿ, ಸಾಧ್ಯವಾದರೆ ಪ್ರೋತ್ಸಾಹಿಸಿ, ಬೆಂಬಲಿಸಿ ಈ ಸಿನಿಮಾಕ್ಕೆ. ಸೊ ಯಾರು ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬೇಡ, ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಬೇಡ ಅಂತ ನನ್ನ ಒಂದು ಹೆಮ್ಮೆಯ ಮಾತುಗಳು ಈ ಸಿನಿಮಾದ ಬಗ್ಗೆ ಅಷ್ಟೇ. ಸೊ ಅದಾಗಿತ್ತು ಇವತ್ತಿನ ವ್ಲಾಗ್. ಏನಂತೆ ವಿಡಿಯೋ ಬಗ್ಗೆ ಇರುವಂತಹ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಇದೇ ರೀತಿಯ ಬೇರೆ ಬೇರೆ ಯೂಸ್ಫುಲ್ ಕಾಂಟೆಂಟ್ಸ್ಗಳಿಗಾಗಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತ ಹೇಳ್ತಾ, ಟೀ ಕುಡ್ದಿಲ್ಲ ಇನ್ನೂ ನೋಡಿಲಿ, ಟೀ ಕಪ್ಪಲ್ಲಿದೆ. ಬಟ್ ಮಾತಾಡ್ತಾ ಇದ್ರೆ ಕಂಟಿನ್ಯೂಸ್ಲಿ ಮಾತಾಡಬೇಕು ಅನ್ನೋದು ನನ್ನ ಅಧ್ಯಾಯ, ಅದಕ್ಕೆ ಮಾತಾಡ್ತಿದ್ದೆ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. Yeah.